ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. 5 o'clock ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಮೋಡ ಇದಾಗಿದೆ ಅಂತ ಹೇಳ್ಬೋದು. ಮಳೆ ಉದುರುತ್ತಾನೆ ಇದೆ ಇನ್ನೂ. ಸೊ ಅವನು ಕಾಲೇಜ್ಗೆ ಹೋಗಬೇಕಲ್ಲ, ಬೆಳಗ್ಗೆ ಎದ್ದು ಎಲ್ಲ ತಿಂಡಿ ಮಾಡಿ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡೋ ಆಗಿದೆ. 7:30 ಅಷ್ಟರೊಳಗಡೆ ಎಲ್ಲ ಪ್ರಿಪೇರ್ ಮಾಡಿಬಿಡಬೇಕು ಬಾಕ್ಸಿಗೆ ಮತ್ತು ಇದಕ್ಕೆ. ಸೊ ಬೆಳಗ್ಗೆ ಇವತ್ತು ಪೂರಿ ಮಾಡಿದ್ದೀನಿ. ಪೂರಿನ ನಾನು ಬಾಕ್ಸ್ಗೆ ಹಾಕುವಾಗ ನಾರ್ಮಲ್ ರೌಂಡ್ ಶೇಪಲ್ಲಿ ಮಾಡಲ್ಲ. ಸೊ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ತೀನಿ. ಮಕ್ಳಿಗೇನೋ ಒಂಥರ ಖುಷಿ ಆಗುತ್ತೆ. ಇವನು ಚಿಕ್ಕವನಿದ್ದಾಗಿಂದನೂ ಇದೇ ಥರ ಮಾಡೋದು, ಅಂದರೆ ಒಂದು 5th ಸ್ಟ್ಯಾಂಡರ್ಡಿಂದ ಆ ಥರದಿಂದ. ಸೊ ಈ ಥರ ಮಾಡಿಕೊಟ್ರೆ ಏನೋ ಅವನೇ ಕೇಳ್ತಾನೆ ಈ ಥರ ಮಾಡಿಕೊಡಿ ಅಂತೇಳಿ. ಸೊ ಹಾಗಾಗಿ ಹಿಂಗೆ ಮಾಡ್ತೀನಿ. ಸೊ ರೌಂಡ್ ಮಾಡಿದ್ರೆ ಏನೋ ಮನೆಯಲ್ಲಿ ಓಕೆ ತಿನ್ಬೋದು ಅನ್ನೋ ಥರ ಇರುತ್ತೆ. ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ನೀವು ಒಂದಿನ ಟ್ರೈ ಮಾಡಿ ಬೇಕಾದರೆ. ಸೊ ಅದಾದಮೇಲೆ ಅದಕ್ಕೆ ಡ್ರೈ ಥರ ಮಸಾಲ ಹಾಕಿ ಪಲ್ಯನ ಮಾಡಿದೆ. ಸೊ ಸ್ವಲ್ಪ ಲಿಕ್ವಿಡ್ ಥರನೂ ಮಾಡಿರಿ, ಈ ಥರನೂ ಆದಾಗ ಸ್ವಲ್ಪ ರೈಸಿಗೆಲ್ಲ ಹಾಕ್ಕೊಂಡು ತಿನ್ಬೋದು. ಸೊ ಮಧ್ಯಾಹ್ನ ಒಬ್ಬೊಬ್ಬಳೇ ಇರ್ತೀನಲ್ವ, ಆವಾಗ ಹೆಲ್ಪ್ ಆಗುತ್ತೆ ಅಂಥೇಳಿ ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೊತೀನಿ. ಆದ್ರೂ ಅವನಿಗೆ ಸ್ವಲ್ಪ ಗಟ್ಟಿನೇ ಆಗಿತ್ತು ಅಂತ ಹೇಳ್ದ. ಹೊರಟ ಅವನನ್ನು ಬಲ ಬಾರ ಬರ್ತೀಯಾ? ಬರಲ್ಲ ಅಂದೆ ಯಾವಾಗಲೇ. ಬಾ ಅವನೋಗ್ಲಿ, ಬಾ ಕಾಲೇಜಿಗೆ. ಅವನೆಲ್ಲಾದ್ರೂ ಆಚೆ ಹೋಗ್ತಾನೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾಳೆ. ಹೋಯ್ತಾ ಅವನ ಅಣ್ಣ? ನೀನು ಯಾವಾಗ ಹೋಗೋದು ಹಿಂಗೆ ಸ್ಕೂಲ್ಗೆ? ಅಯ್ಯೋ ಇದೇನೋ ಬ್ಯಾಗ ಏನು? ಅಯ್ಯಮ್ಮ, ಸೆಕೆಂಡ್ ಪಿ ಅಂದರೆ LKGಗೂ ಅಷ್ಟೇ ಇದೆ ಇವಾಗ. ಬಾರ ಹೋಗಿ ಸುಮ್ಮನೆ ಆಚೆ ಕರ್ಕೊಂಡು ಹೋಗ್ತಾನೆ ಅಂತ. ಬಾಯ್. ಬಾಯ್ 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 ಮೇಡಮ್. ಹಾಯ್ ಹಾಯ್. ಹಾಂ ಮಾತಾಡ್ತೀವಿ. ನಾನು ಸ್ವಲ್ಪ ಏನೋ ಕೆಲಸ ಮಾಡ್ಕೊತಾ ಇದ್ದೆ. ಆವಾಗ ಅವಳಿಗೆ ಪುರಿ ಕೊಡಿಸಿದ್ರೆ ಅದರಲ್ಲಿ ಪುಡಿ ಮಾಡಿಕೊಂಡು ಒಂದೊಂದು ಚೂರು ಬಾಯಿಗೆಲ್ಲ ಹಾಕೋತಾಳೆ. ಈ ಥರನೂ ಕೂಡ ಮಕ್ಕಳಿಗೆ ಕೊಟ್ಟು ಸ್ಟಾರ್ಟ್ ಮಾಡಬೇಕು. ಅವರೇ ತಿನ್ನೋ ಥರ ಮಾಡೋ ಥರ ಎಲ್ಲ. ಸೊ ನಾವು ಫೀಡ್ ಮಾಡುವಾಗ ಮಾಡಲೇಬೇಕಾಗತ್ತೆ. ಬಟ್ ಈ ಥರ ಕೊಟ್ಟಾಗ ಅವರೂ ಕೂಡ ಕಲಿತಾರೆ. ಸೊ ಏನೇನಾದರೂ ಹೇಗೆ ತಿನ್ನೋದು, ಏನು ಮಾಡೋದು ಅನ್ನೋದನ್ನೆಲ್ಲ ನಾನು ಈ ಥರ ಸಾಫ್ಟ್ ಮಾಡಿಬಿಟ್ಟು ಚಪಾತಿ ಆಗಲಿ ಅಥವಾ ದೋಸೆ ಆಗಲಿ ಪೂರಿ ಆಗಲಿ ಕೊಡ್ತೀನಿ. ಬಟ್ ಅವ್ರ ಮುಂದೆ ಇದ್ದಾಗ ಕೊಟ್ಬಿಟ್ಟು ಕುತ್ಕೋಬೇಕಾಗತ್ತೆ. ಇಲ್ಲಾಂದರೆ ಏನಾದರೂ ಬಾಯಿಗೆ ಹಾಕ್ಕೊಂಡು ದೋಸೆಗೆ ಹಾಕ್ಕೊಂಡು ಆ ಥರ ಎಲ್ಲ ಆದಾಗ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ತಿದ್ದೀವಿ. ಬಮ್ಮಿ ಬಮ್ಮಿ ಏ ಬಮ್ಮಿ ಬಬ್ಬಿಲಿ ಪಪ್ಪ ಇಲ್ಲಿ ಪಪ್ಪ ಪಾಪು ಪಾಪು ಪಾಪು. ಮೊನ್ನೆನೂ ಹೋಗಿದ್ವಿ, ಬಟ್ ಏನೂ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಹೋಗ್ತೀವಿ. ಇಲ್ಲಿ ಏನು ಗೊತ್ತಾ, ಈ ಬ್ಯಾಂಕಲ್ಲಿ ಯಾವಾಗಲೂ ಮಿಷಿನ್ಗಳು ರಿಪೇರಿ ಇರುತ್ತೆ. ಅದಿರಲ್ಲ ಇದಿರಲ್ಲ. ಜೆರಾಕ್ಸ್ ತೊಗೋಬೇಕು ಮಾಡಬೇಕು ಅಂದ್ರೂ ಎಲ್ಲ ಏನೇನೆಲ್ಲ ಪ್ರಾಬ್ಲಮ್ ಇರುತ್ತೆ. ಪ್ರಿಂಟೌಟ್ ಕೂಡ ತೆಗಿಯೋಕ್ಕಾಗಲ್ಲ, ಹಂಗಾಗತ್ತೆ ಒಂದೊಂದು. ಅಲ್ಲಿ ಹೋಗಿ ಬಂದಮೇಲೆ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಆಯಿತಾ. ಸೊ ಹೆಂಗೆ ಮಲಗ್ತಿದ್ದಾಳೆ ನೋಡಿ. ಅದನ್ನು ಸುಮ್ಮನೆ ನಾನು ಈ ಕಡೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಸೊ ಮಕ್ಳಿಗೆ ನಿದ್ದೆ ಬಂದಾಗ ಅವ್ರಿಗೆ ನಾವು ಮಲಗ್ಸೋದ್ಕಿಂತ ಅವ್ರು ಮಲಗೋದೇನೋ ಒಂಥರ ಚೆಂದ. ಎಷ್ಟು ಲೇಟಾಗಿ ಮಲಗ್ತಾಳೆ ಗೊತ್ತಾ. ಒಂದು 15 ಮಿನಿಟ್ಸ್ ಟ್ರೈ ಮಾಡಿ ಕಣ್ಣಿಗೆ ಒಂದು ಫೈನಲಿ ಮಲಗ್ತಿದ್ದಾಳೆ. ಅದನ್ನು ನೋಡೋಕ್ಕೇನೋ ಒಂಥರ ಖುಷಿ. ಏನಾದರೂ ಆ ಟೈಮಲ್ಲಿ ಎದ್ದೋಗೋದು ಅಥವಾ ಸೌಂಡ್ ಮಾಡೋದು ಮಾಡಿಬಿಟ್ರೆ ಎದ್ಬಿಡ್ತಾಳೆ. ಬಟ್ ಅದಕ್ಕೆ ಸುಮ್ಮನೆ ಒಂದೇ ಕಡೆ ಸ್ಟಿಕ್ ಆನ್ ಆಗಿದ್ದೀನಿ, ಎದ್ದೇಳೋದು ಬೇಡ ಅಂಥೇಳಿ, ಮಲ್ಕೊಂಡ್ಮೇಲೆ ಎದ್ದೋಗ್ಬಿಡೋಣ ಅಂಥೇಳಿ. ಬಟ್ ಎಲ್ಲೋ ರೇರ್ ಈ ಥರ ನಿದ್ದೆ ಬಂದು ಮಲಗೋದು. ಇಲ್ಲಾಂದರೆ ನಾನೇ ಮಲಗಿಸ್ಬೇಕು ಫೀಡ್ ಮಾಡ್ತಾ, ಇಲ್ಲ ಹಂಗೆ ಏನಾದರೂ ತರ್ತಾ ಎಲ್ಲ ಮಲಗಿಸಿದ್ರೆ ಮಲ್ಕೊಂಬಿಡ್ತಾಳೆ. ಅವಳಾಗೆ ಮಲಗೋದು ಈ ಥರ ತುಂಬ ರೇರು. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡು ಏನೋ ಒಂಥರ ಈ ಮೂಮೆಂಟ್ಗಳನ್ನೆಲ್ಲ ಮುಂದೆ ಒಂದಿನ ನೋಡಿದಾಗ ಎಷ್ಟು ಖುಷಿ ಆಗುತ್ತಲ್ವ. ಎಲ್ಲ ಅನ್ಕೋತಾರೆ ಏನು ಹಿಂಗೆ ಮಾಡ್ತಾರೆ ಅಂತೇಳಿ. ಬಟ್ ಆ ಮೂಮೆಂಟ್ನ ನಾವು ಎಂಜಾಯ್ ಮಾಡಬೇಕಲ್ವ. ಸೊ ಖುಷಿ ಆಗುತ್ತೇನೋ ಒಂಥರ. ಅದಾದಮೇಲೆ ಅವಳಿಗೆ ನಾನಿವತ್ತು ಪಿಯರ್ಸ್ದು ಪ್ಯೂರಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮರಸೇಬು ಅಂತ ಬರುತ್ತೆ, ಅದನ್ನು ತೊಗೊಬಿಡಿ. ಇದೇ ಥರನೇ ಇರುತ್ತೆ ಸ್ವಲ್ಪ, ಬಟ್ ಮರಸೇಬು ಅಂದರೆ ತುಂಬ ಗಟ್ಟಿರುತ್ತೆ. ಇದು ಸಾಫ್ಟ್ ಇರುತ್ತೆ. ಇದು ನಾರ್ಮಲ್ ಆನ್ಲೈನಲ್ಲಾದರೂ ಸಿಗುತ್ತೆ, ಇಲ್ಲ ಶಾಪ್ಗಳಲ್ಲಾದರೂ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಕೂಡ ಏನೋ ಒಂಥರ ನನಗಿಷ್ಟ ಇದು. ಬಟ್ ತುಂಬ ರೇರಾಗಿ ಸಿಗುತ್ತೆ, ಯಾವಾಗ್ಲೂ ಸಿಗೋಲ್ಲ. ಸೊ ಅದನ್ನು ಕ್ಲೀನಾಗಿ ಸಿಪ್ಪೆ ತಕ್ಕೊಂಡು ಎಲ್ಲ ಬಾಯ್ಲ್ ಮಾಡಬೇಕಾಗುತ್ತೆ. ಈ ಆ್ಯಪಲ್ನ ಹೇಗೆ ಬಾಯ್ಲ್ ಮಾಡ್ತೀವಿ ಆ ಥರ, ಸ್ಟೀಮ್ ಅಥವಾ ಬಾಯ್ಲ್ ಏನಾದರೂ. ಅದಾದಮೇಲೆ ಗ್ರೈಂಡ್ ಮಾಡಿ ಇದನ್ನು ಸ್ವಲ್ಪ ಸರಿ ಬರುತ್ತಲ್ಲ ಆ ಥರ ಮಾಡಿ ಕೊಡಬೇಕಾಗುತ್ತೆ. ಫುಲ್ಲು ಫೈನ್ ಪೇಸ್ಟ್ ಏನು ಬೇಕಾಗಲ್ಲ. ಸ್ವಲ್ಪ ಇವಾಗ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ. ಸ್ಟಾರ್ಟ್ ಮಾಡಬೇಕು ಈ ಥರದ್ದೆಲ್ಲ. ಸೊ ಅದನ್ನ ಹಾಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ಕೊಡ್ತಾಯಿದ್ದೀನಿ. And the putti, a chickali.
ಅಂದಕ್ಕಂದಮ್ಮ ನೋ 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 ನೀವು ತಿನ್ನೋದು ಇನ್ನೂ ಟೈಮ್ ಇದೆ. ಈಗ ನಾವು ತಿನ್ಸೋದು ನೀವು ತಿನ್ನಬೇಕು ಅಷ್ಟೇ. ಏನು ಕೊಟ್ಟರು ತಿನ್ನಬೇಕು. ದೊಡ್ಡ ಮಕ್ಕಳು ಗಂಡಂದ್ರಿಗಿಂತ ನೀನೇ ಎಷ್ಟು ಬೆಸ್ಟು. ದೊಡ್ಡ ಮಕ್ಕಳಿಗೆಲ್ಲ ಟೇಸ್ಟ್ ಗೊತ್ತಾಗತ್ತೆ, ನಿನಗೆ ಟೇಸ್ಟ್ ಗೊತ್ತಾಗಲ್ಲ. ಸೊ ನೀನು ಈಸಿಯಾಗಿ ತಿನ್ಬಿಡ್ತೀಯ, ನಿನಗೆ ಏನೂ ಬೈಯೋದಿರಲ್ಲ. ಅವರಿಗೆ ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ ಅಂತ ಕೇಳಿಸ್ಕೊಂಡು ಸಾಕಾಗುತ್ತೆ ದಿನ ಪೂರ್ತಿ. ಹಾಂ, ನೀನೇ ಬೆಸ್ಟ್ ನೋಡು. ನೀನು ಇನ್ನೊಂದು 6 ತಿಂಗಳು ನಂಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತೀಯಲ್ಲ, ನೀನೇ ಹೇಳ್ತೀಯಲ್ಲ, ನೀನೇ ಹೇಳ್ತೀಕಂದ, ನೀನೇ ಹೇಳ್ತೀಯಾ? ಹೇಳಲ್ಲ, ಹೇಳ್ತೀಯ ನೀನು ನಂಗೆ ಖಾರ ಬೇಕು, ಉಪ್ಪು ಬೇಕು, ಸರಿ ಇಲ್ಲ, ಏನು ಸರಿ ಇಲ್ಲ ಅಂತ ಹೇಳ್ತೀಯಾ? ಹೇಳಲ್ವಾ? ಏನಾದರೂ ಹೇಳು. ಎಸ್ ನೋ ಹೇಳ್ತೀಯಾ? ಎಸ್ ಹೇಳ್ತೀಯಾ? ಹೇಳಲ್ವಾ? ಏನು ಮಾಡ್ತೀಯಾ? ಅಯ್ಯೋ ನನ್ನ ಮುದ್ದಕ್ಕೊಂದ ತಾನೆ, ಮುದ್ದಕ್ಕೊಂದ ನಮ್ಮನೆ ಮುದ್ದಕ್ಕೊಂದಾಯ್ತು. ಚೆನ್ನಾಗಿದ್ಯಾ? ಹೋಗ್ಲಿ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಏಯ್ ಗುಡ್. ಮತ್ತೆ ತಿನ್ಬೇಕಪ್ಪ. ಬಾಯಿ ಯಾಕೆ ಮುಚ್ಕೊಳ್ಳೋದು? ತಿನ್ಬೇಕು. ಬಾಯಿ ಮುಚ್ಕೊಳ್ಳೋದು? ತಿನ್ಬೇಕು. ಬಿಡ್ಬೇಕು. ಆಕಳೆ ಬಿಟ್ಟು ಕಂದ, ಬುತ್ತ ಕಂದಮ್ಮ. ಹೋಗಿದ್ಯಾಮ್ಮ? ಎಲ್ಲಿಗೆ ಹೋಗಿದ್ಯಾ? ಎಲ್ಲಿ ಹೋಗಿದ್ದಿ? ಸೊಪ್ಪು ಸಂದಿಗೆ ಹೋಗಿದ್ಯಾ? ಆ ನೋಡು. ನಾನು ಬಂದೆ, ಕಸವನು ಬಂದೆ ಅಂತ ಬಂದಿತ್ತು, ಅದು ವಾಯ್ಸು. ಈಗ ಎಲ್ಲಿ ಬೇಕಲ್ಲ ಎಲ್ಲ ಸಂದಿಗೆಲ್ಲ ಹೋಗೋದು ಕಲ್ತ್ಬಿಡ್ತಾಳೆ. ಈ ಸೋಫಾ ಸಂದಿಗೆ ಹೆಂಗೋ ತಲೆ ಹೋಗಲ್ಲ, ಬರೀ ಬಾಡಿ ಹೋಗುತ್ತೆ. ತಲೆ ಹೋಗಿ ಸಿಗಾಕೊಂಡ್ಬಿಟ್ಟಿದ್ರೆ ಅದು ಬೇರೆ ಒಂದು ದೊಡ್ಡ ತಲೆನೋವು ಆಗ್ತಿತ್ತು. ಇಲ್ಲಿ ಬಸ್ ಬಿಡಮ್ಮ. ಹಂಗೂ ಹೆಂಗೋ ಈವ್ನಿಂಗ್ ಆಗೇ ಹೋಗ್ಬಿಡತ್ತೆ. ಸೊ ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಬರ್ತಾರಲ್ವ, ಸೊ ಅವಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಕೊಳ್ಳೋದು ಅಂತೇಳಿ ಇವಾಗೆಲ್ಲ ಬರೋಕ್ಕೆ ಹೇಳ್ತಾ ಇದ್ದೀನಿ. ಪೂಜೆನೂ ಕೂಡ ಆಯಿತು ಮನೇಲಿ. ಗುರುವಾರ ಆಗಿದ್ದರಿಂದ ಇವತ್ತು ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ವಿ. ಅವನಿಗೂ ಕೂಡ ಟ್ಯೂಷನ್ ಇರಲಿಲ್ಲ ಇವತ್ತು, ಸೊ ರೆಡಿಯಾಗಿದ್ದೀವಿ ಹೋಗೋಕ್ಕಿಂತ. ಅದೇನು ಹಿಂಗೆ ಬಿಟ್ಟಿರೋದು? ಇದಿಷ್ಟು ತೆಗೆದ್ಬಿಟ್ಟು ಹಿಂಗೆ ಒಂಥರ ಸೊ ಬಂದ್ವಿ ದೇವಸ್ಥಾನದ ಹತ್ರ. ಅಷ್ಟೇನು ರಶ್ ಇರಲಿಲ್ಲ. ನಮ್ಮ ಮನೆ ಹತ್ರ ಇನ್ನೊಂದು 10 to 15 ಮಿನಿಟ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ. ಹಾರ್ಡ್ಲಿ ಬಂದ್ವಿ. ಅಷ್ಟೇನು ಜನ ಇರಲಿಲ್ಲ ಇವತ್ತು. ಖುಷಿ ಆಯಿತು. ಇಲ್ಲಾಂದರೆ ಈ ಟೈಮಲ್ಲಿ ಕೆಲಸ ಮುಗಿಸಿ ಎಲ್ಲ ಬರ್ತಾರಲ್ಲ, ಅವ್ರುಗಳು ಕೂಡ ಹಿಂಗೆ ಬಂದು ಹೋಗ್ತಾ ಇರ್ತಾರೆ. ಸೊ ತುಂಬ ರಶ್ ಇರುತ್ತೆ. ಇವತ್ತೇನು ಅಷ್ಟು ರಶ್ ಇರಲಿಲ್ಲ. ಏನಕ್ಕೆ ಅಂತ ಜನ ಬಂದಿರಲಿಲ್ಲ ಹೇಳಬೇಕಂದ್ರೆ. ಸೊ ಒಳಗಡೆ ತುಳಸಿನ ತೊಗೊಂಬರಕ್ಕೆ ಹೇಳಿದೆ ಅವನಿಗೆ. ತೊಗೊಂಬಂದ. ಎಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗಿ ತುಳಸಿನ ಹಾಕಬೇಕು. ಬಟ್ ಇವಾಗ ತುಳಸಿನ ಹಾಕಬೇಕು. ಅಲ್ಲಿ 6 ಗಂಟೆ ಟೈಮಲ್ಲಿ ಇದನ್ನು ಕರ್ಕೊಂಬರ್ತಾರೆ, ರಥನ ತೊಗೊಂಬರ್ತಾರೆ. ಸೊ ಅದನ್ನು ಇವತ್ತು ಚೆನ್ನಾಗಿತ್ತು, ಒಂಥರ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಸೊ ತುಳಸಿ ಹೆಂಗೆ ಹಾಕಿರ್ತಾರೆ ನೋಡಿ, ಎಲ್ಲ ಬಿದ್ದೋಗ್ತಾ ಇರುತ್ತೆ, ಎಲ್ಲ ಮಾಡ್ತಿದ್ದಾರೆ, ಬಿದ್ದೋಗ್ತಾನೆ ಇರುತ್ತೆ. ಆದರೂ ಹಾಕ್ಬಿಟ್ಟು ಹೋಗ್ತಾನೆ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದು ಇದಿರುತ್ತಲ್ವ, ನಮ್ಗೆ ಹೆಂಗೆ ಹಾಕ್ಬೇಕು ಅನಿಸುತ್ತೆ ಅವ್ರಿಗೂ ಕೂಡ ಹಾಗೆ ಹಾಕ್ಬೇಕನ್ಸುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಅಲ್ಲಿಂದ ಹೋಗೋದೇ ಇಲ್ಲ. ಇಟ್ಟು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಒಂದು ರಾಘವೇಂದ್ರದು, ಅಲ್ಲಿಂದ ಜನಗಳು ಹಾಕ್ಬಿಟ್ಟು ಹೋಗೋದಿಲ್ಲ. ಅಲ್ಲಿ ಏನು ನಿಂತ್ಕೊಂಡಿರ್ತಾರೆ. ತುಂಬ ಡೋರ್ ಹತ್ರನೇ ಆಗಿರೋದ್ರಿಂದ ತುಂಬ ರಶ್ ಆಗಿಬಿಡುತ್ತೆ ಒಂದೊಂದ್ಸರಿ. ರಥನ ತೊಗೊಂಬರೋಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿರ್ತಾರೆ. ನಾನು ಈವ್ನಿಂಗ್ ನೋಡಿದ್ದೀನಿ, ಬಟ್ ಆಫ್ಟರ್ನೂನ್ ಟೈಮ್ ಏನು ನೋಡಿಲ್ಲ. ಇದನ್ನು ಮಾಡ್ತಾರಂತೆ, ಅದನ್ನು ಅದಕ್ಕೆ ಮಹಾಮಂಗಳ ಆರತಿ ಅಂತ ಹೇಳ್ತಾರಲ್ವ, ಆ ಟೈಮಿಗೆ ಮಾಡೋದಕ್ಕೆ ನಾನು ನೋಡಿಲ್ಲ. ಗುರು ವಿಜಯದಾಸರಿಗೆ ನಮೋ ನಮೋ, ಗುರು ಬಂತು. ನಾನು ಲಾಭಿಸಿ ಬಂದೆನು ಸೇವೆ ನೀಡಲು ನೀನು, ಸೇವಕನ ಸೇವೆಯಲು ಸೇವಿಸಿ ಸೇವ್ಯ ಸೇವಕ ಭಾವವಿಯುತ.
ಇವಳು ಜನನ ನೋಡ್ಬಿಟ್ರೆ ಒಂದೊಂದ್ಸರಿ ತುಂಬ ಭಯ ಹೋಗ್ಬಿಟ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಸ್ಟಾಪೇ ಮಾಡಲ್ಲ. ಸೊ ಆನೆ ಮೇಲೆಲ್ಲ ಈ ಥರ ರಥನ ತೊಗೊಂಬರ್ತಾರೆ ಮತ್ತು ಚೋಕಲ್ಲಿ ಈ ಥರ ತಗೋದಕ್ಕೆ ಎಲ್ಲ ಇದು ಮಾಡ್ಕೋತಾರೆ. ನಿಮಗೂ ಕೂಡ ಶೇರ್ ಮಾಡೋಣ ಅಂಥೇಳಿ ಇವತ್ತು ಅಷ್ಟೇನು ರಶಲ್ಲಿ ಇವೆಲ್ಲ ಮಾಡ್ಕೊ. ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ವೆಯ್ಟ್ ಮಾಡಿದ್ದಕ್ಕೆ ಒಂಥರ ಖುಷಿ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಈ ಥರ ತೂಗೋದನ್ನೆಲ್ಲ ನೋಡೋದಕ್ಕೇನೋ ಒಂಥರ ಖುಷಿ ಅಲ್ವಾ. ಸೊ ಅಲ್ಲಿ ರಶ್ ಆಗಿದ್ದನ್ನು ಹೇಳ್ತಾಯಿದ್ರು. ಇನ್ನು ಒಳಗಡೆ ಕೂರೋಕ್ಕಾಗಲ್ಲ ಅಂತ ಆಚೆ ಬಂದ್ವಿ. ಈ ಬ್ಲೂ ಕಲರ್ ಆಂಟಿ ಕಾಣಿಸ್ತಿದಾರಲ್ಲ, ಅವ್ರ ಕೈಗೇನೋ ಪ್ರಾಬ್ಲಮ್ ಆಗಿದೆ, ಹೆಲ್ಪ್ ಮಾಡಿ ಅಂತ ಕೇಳ್ತಾಯಿದ್ರು. ಸೊ ನಾನೊಂದು 100 ರೂಪೀಸ್ ಇತ್ತು, ಕೊಟ್ಟೆ. ಈ ಥರ ನಮ್ಮನ್ನು ದೇವರು ಚೆಕ್ ಮಾಡ್ತಾರಂತೆ. ಎಲ್ಲ ಟೈಮ್ ಅಂತಲ್ಲ, ಏನು ಮಾಡೋಕ್ಕಾಗಲ್ಲ, ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ. ದೇವರು ಚೆಕ್ ಮಾಡ್ತಾರಂತೆ ನಮಗೆ, ನಮ್ಮ ಕೈಲಾದಷ್ಟು ಆ ಟೈಮಲ್ಲಿ ಹೆಲ್ಪ್ ಮಾಡಬೇಕಂತೆ. ದೇವಸ್ಥಾನಕ್ಕೆ ಹೋದಾಗ ಎಲ್ಲಾದರೂ ಆ ಥರ ಬಂದು ಕೇಳಿದಾಗ. ಸೊ ಯಾರೂ ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ, ಆದಷ್ಟು ಕೈಲಿದ್ರೆ ಕೊಟ್ಬಿಟ್ಟು ಬನ್ನಿ, ನಮಗೆ ಒಳ್ಳೆಯದಾಗುತ್ತೆ. ಪಾಪ ಪುಣ್ಯ ಅನ್ನೋದನ್ನು ದೇವ್ರು ನೋಡ್ತಾ ಇರ್ತೀನಿ, ಕೆಟ್ಟದ್ಯಾವುದು ಒಳ್ಳೆಯದ್ಯಾವುದು ಅನ್ನೋದನ್ನೆಲ್ಲ. ಮೋಸ ಮಾಡ್ತಿದ್ರೆ ಅವ್ರಿಗೆ ಕೆಟ್ಟದಾಗುತ್ತೆ. ನಾವು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಂದು ಊಟ ಹಾಕಿದ್ದೀವಿ ಅಂತಲೋ ಏನೋ ಎಲ್ಲೋ ಯಾರಾದರೂ ಏನಾದರೂ ಆ ಥರ ಮೋಸ ಹೋದಾಗ ಹಂಗೆ ಅಂದ್ಕೊಳ್ಳಿ, ಅವ್ರಿಗೆ ಊಟ ಹಾಕಿದ್ದೀವಿ ಮಾಡಿದ್ದೀವಿ ಅಂತ, ಅದು ಸರಿ ಹೋಗಿಬಿಡುತ್ತೆ. ಸೊ ಅದಾದಮೇಲೆ ಅದರ ಆಪೋಸಿಟೇ ಒಂದು ಬಾಂಬೆ ಕುಲ್ಫಿ ಅಂತಿದೆ, ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹೋದಾಗ ಟ್ರೈ ಮಾಡಿ, ಎಲ್ಲ ಫ್ಲೇವರ್ಸ್ ಕೂಡ ಸಿಗುತ್ತೆ. ಓನ್ಲಿ 50 ರೂಪೀಸ್ ಇರುತ್ತೆ ಒಂದೊಂದೇನೋ ಒಂದು ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ, 60 ಅಥವಾ 70 ಆ ಥರ. ನಾನಂತೂ ಇಲ್ಲಿ ಬಂದಾಗೆಲ್ಲ ಟ್ರೈ ಮಾಡ್ತೀನಿ, ಬಟ್ ಆದಾಗ ಮುಂಚೆ ಅಂದರೆ ತುಂಬ ತಿಂತಾಯಿದ್ದೆ ಈ ರೋಡಲ್ಲಿ ಬಂದಾಗೆಲ್ಲ. ಈಗ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಇಲ್ಲೊಂದು ಅಂಕಲ್ ಆಂಟಿ ತಿಂತಾಯಿದ್ರು, ಅದನ್ನು ಅದ್ರ ಹಿಂದೆ ಇದು ಮಾಡೋಕ್ಕಾಗಲ್ಲ. ಸೊ ಅವರು ಬಂದುಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಅವಳಿಗೆ ಇವಾಗ ನಾವು ಏನು ತಿಂತೀವಿ ಅದನ್ನೆಲ್ಲ ಟೇಸ್ಟ್ ಮಾಡಿಸ್ಬೇಕು, ಬೇಕು ಅಂತ ಅಂತಾಳೆ. ಸೊ ಚೂರು ಟೇಸ್ಟ್ ಮಾಡಿಸೋದು ಸುಮ್ಮನೆ ಆಗ್ಬಿಡೋದು, ಬಟ್ ಒಳ್ಳೆಯದಲ್ಲ ಯಾವುದೂ ಇದು ಮಕ್ಕಳಿಗೆ. ಸೊ ನಿಮಗೇನಾದರೂ ಈ ಬಟ್ ಬೇಬಿ ಸೀಟ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ ಅವ್ರ ಪೇಜನ್ನು. ಮಗುನ ಎತ್ಕೊಂಡು ಹೋಗೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಮತ್ತು ಈ ಥರ ಎಲ್ಲ ಅವ್ರನ್ನ ಇಟ್ಕೊಂಡು ಆ ಕಡೆ ಈ ಕಡೆ ಅಂತ ಇದು ಮಾಡೋಕ್ಕಾಗಲ್ಲ. ಇದರಲ್ಲಿ ಕೇರ್ಫುಲ್ಲಾಗಿ ಇದು ಮಾಡ್ಬೋದು. ಲಿಂಕ್ ಹಾಕಿರ್ತೀನಿ, ಬೇಕಂದರೆ ನೀವು ಪರ್ಚೇಸ್ ಮಾಡಿ. ನಿಧಾನಕ್ಕ ತೆಗಿಬೇಕಾರೆ ಅವಳು ಆಲಳೆ. ಅಯ್ಯೋ ಹೆಂಗೆ ಕ್ಯೂಟ್ತಾಳೆ, ನಂಗೆ ಸುಟ್ಟೊತ್ತಿ ಮಧ್ಯಾಹ್ನ ಇಲ್ಲಿಗೆ ಬೂಳ್ಸಕ್ಕಳೆ. ಏ ಸುಮ್ಮನೆ ಗಿಂಟಿಸ್ಕೆ ತರ್ಬೇಕು ನೀನು, ಮಾತಾಡಂಗೆಲ್ಲ ಇಲ್ಲ. ಸಮಾಚಾರ ಯಾಕ್ಲಾ ಎಲ್ಲೋಗಿ ಕೂತ್ಕೊಂಡೆ ಅಂತ. ಅವ ನಮ್ಮಲ್ಲೊಂದು ತರಬೇಕು ಅಮ್ಮ. ಅವ್ರಿಗೆ ತೋರಿಸು ಹೆಂಗಿತ್ತು ಐಸ್ ಕ್ರೀಮು, ಮಾವಿನ ಹಣ್ಣು ಹೆಂಗಿತ್ತು. ಕರೆಕ್ಟ್ ಆಗಿದ್ದಾನೆ ಈಗ.
ಹಿಂಗೆ ಹಂಗೆ ಇದೆ ಮಮ್ಮಿ, ಇಲ್ಲಿ ನೋವಾಗಿರೋದು. ಫೋನ್ ಇದ್ರಲ್ಲಿ ಕಣ್ಣ ನಮ್ಮನೆಗೆ ಹೋಗೋಣ, ನಮ್ಮನೆಗೆ ಹೋಗೋಣ. ಚಿನ್ನಿ ಇಲ್ಲಿ ಕೇಳು, ನಮ್ಮನೆಗೆ ಹೋಗೋಣ. ಅಮ್ಮ ಬೇಡ ಬೇಡ ಇಲ್ಲಿ ಬೇಡ ಬೇಡ ಅನ್ನೋ ಬೇಡ ಅನ್ನೋ ಹೋಗೋಣ ನಮ್ಮನೆಗೆ. ಬೇಡ ಬೇಡ ಅನ್ನೋ ಆ ಕಡೆಗೆ ಹೋಗ ಅವಳು ಮಾತಾಡ್ಸ್ಲಿ ಸ್ವಲ್ಪ ಹೊತ್ತು. ಸರಿ ಬಾಯ್. ಅಮ್ಮ ಬಾಯ್ 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 ಚಿನ್ನಿ ಬಂಗಾರಿ. ಓ ಬ್ಯಾಗ್ ಕೊಡು. ಅಂಕಿ ಆ, ತಿಂಡಿದು. ಬಾರ ಹೋಗೋಣ. ಕೊಟ್ಟೆ ನಿಂಗಲ್ಲೇ ಇಲ್ಲಿ ಬಿಟ್ಟೆ ಬಾರೆ ಹೋಗೋಣ. ಬರ್ತೀವಂತೆ. ಸೊ ನಾನು ಊರಿಂದ ಬಂದುಬಿಟ್ಟಿದ್ದೆ, ಅವರು ಊರಿಂದ ಬಂದಿರಲಿಲ್ಲ ಸಿಸ್ಟರ್ ಎಲ್ಲ. ಅವರು ಬಂದ ಮೇಲೆ ಅವಳನ್ನ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ. ಹೆಂಗಿದ್ರು ದೇವಸ್ಥಾನಕ್ಕೆ ಬಂದಿದ್ರು ಅನ್ಸುತ್ತೆ ಆಮೇಲೆ. ಸೊ ಆಮೇಲೆ ಮತ್ತೆ ಏನೋ ಪಲ್ಯ ಮಾಡೋದಕ್ಕೆ ಕಾಯಿ ಹೊಡಿಸ್ಕೊತಾ ಇದ್ದೀನಿ. ಅವ್ನು ಕಾಯಿ ಹೊಡೆದು ಗ್ರೇಟ್ ಮಾಡಿಕೊಡಲ್ಲ, ಅವನೇ ಎಳ್ನೀರು ಕುಡಿತಾ ಇದ್ದಾನೆ. ಅದಕ್ಕೆ ಬಿಟ್ಟೆ ಒಂದು ನಾನು ಕಾಯಿ ತುರಿಯೋಕ್ಕಾಗಲ್ಲ ಇವಾಗ ಇದರಲ್ಲಿ, ಅವ್ನ ಕೈಲೇ ತುರಿಸ್ಕೊತೀನಿ, ಅವ್ನು ತುರ್ಕೊಡ್ತಾನೆ ಪಾಪ. ಅದಾದಮೇಲೆ ಮಕ್ಕಳಿಗೆ ಈ ಥರ ಟ್ರೈ ಮಾಡ್ತಾಯಿರಿ. ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸ್ಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ. ಅವರಾಗಿ ಏನೂ ಸ್ವಲ್ಪ ಇದು ಮಾಡಲ್ಲ, ಮಾಡ್ತಾರೆ, ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಸೊ ಈ ಥರ ಏನಾದರೂ ಇಟ್ಟು ಕೊಟ್ಟು ಮಾಡಿದಾಗ ಅವ್ರಿಗೆ ಕ್ರೋಲಿಂಗ್ ಮಾಡೋಕ್ಕೆ ಮುಂದೆ ಬರೋದಕ್ಕೆ ಈಸಿ ಆಗುತ್ತೆ. ಅಂದರೆ ತುಂಬ ಒತ್ತೋ ಥರ ಏನು ಮಾಡಿಸ್ಬಾರ್ದು. ಒಂದು ಸ್ವಲ್ಪ ಒಂದಿನಕ್ಕೆ ಒಂದಿಷ್ಟು ಟೈಮ್ ಅಂತೇಳಿ ಮಾಡಿಸಿದಾಗ ಅವ್ರಿಗೆ ಬರೋದಕ್ಕೆ ಈಸಿಯಾಗಿ ಬರ್ತಾರೆ. ಆಮೇಲೆ ತೊಗೊಳೋದಕ್ಕೆಲ್ಲ ಇದಾಗುತ್ತೆ. ಅವ್ರಿಗೆ ಕ್ರೋಲಿಂಗ್ ಅದೇ ಅಭ್ಯಾಸ ಆಗಿಬಿಡುತ್ತೆ. ಮಾಡ್ತಾ ನಾವೇನು ಮಾಡಿದೆ ಅವರೇ ಮಾಡ್ತಾರೆ ಅಂತ ಕೂತ್ಕೊಂಡ್ರೆ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಊಟ ಎಲ್ಲ ಆಯಿತು. ಕತ್ಲಲ್ಲಿ ಮಲ್ಕೊಳ್ಳೆ ಅಂತ ಬಿಟ್ಟರೆ ಹೆಂಗಾಡ್ತಾಳೆ ನೋಡಿ. ನಿದ್ದೆ ಅಂತೂ ಮಾಡಲ್ಲ, ಯಪ್ಪ ಹಗ್ಲೂ ಮಾಡಲ್ಲ, ರಾತ್ರಿನಾರು ಮಾಡಿ ಮರೈತಿ. ಏನು ಹುಡ್ಕೊಂಬರ್ತಿದ್ಯಾ ಅಲ್ಲೇ? ಹಾಂ ಪಾಚುಳೆ ಅಮ್ಮ ಜಜ್ಜು ಮಾಡೆ ಚಿನಿಯೇ. ನೋ 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 ಒಲ್ಲೆ ಬರೀ ಡಮ್ 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 ಅನ್ನೋದೇ ಆಗೋಯ್ತವ. ಆ ಕಡೆ ಮಕ್ಕೋಗಿ ಹೋಗಿ ಮಕ್ಕೋಗಿ ಹೋಗು ಕಡೆ ಹೋಗಿ ನಂತಕ್ಕೆ ಬರ್ಬೇಡ, ಹೋಗಿ ನಂಗೆ ನಿದ್ದೆ ಬಿಡ, ಹೋಗಿ ಬಾಕೆ ಮಂಕಳ ಚಿಟಿಯೇ ಮಂಕಳಮ್ಮ ನಿದ್ದೆ ಮಾಡಲ್ಲ ನೀನಾ? ಏನು ಹುಡುಕೊಂಬತ್ತಾರದು ನೀನು? ಹಾಂ ಏನು ಹುಡುಕೊಂಬತ್ತಾರ? ಹೋಗಿ ಜಜ್ಮ ಜೋ 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 ಲಾಲಿ ಬಂಗಾರಿ ಜೋ 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 ಜೋ. ಇದು ಮಂಕಳ ಕಣ್ಣ. ಇಷ್ಟೊತ್ತಿಗೆ ಮಂಕ ತಗೊಂಡು ಮುಚ್ಕೊಂಡಿದ್ಲು ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ನೋಡಿ ಹೆಂಗೆ ಬಿಟ್ಕೊಂಬಂಕಂದವಳೆ. ಅಯ್ಯೋ ಭೂತ ಆಗ್ಬಿಟ್ಟವಳು ಭೂತು. ಹಂಗೆ ಮಂಕಳೆ ಹೊಡೆದ್ರೆ ಇದಕ್ಕೆ ಏಟಾಕಲ್ಲ. ಮಂಕಳೆ ಐ ಮಗ ಮಲ್ಗೆ ಚಿನಿಯೇ ಜಜ್ಜಿ ಮೇಡೆ. ಟೈಮ್ ನೋಡಿ 12:15 ಆಯಿತು. ನೋಡಿ ಒಂದೊಂದು ಸರಿ ಎಷ್ಟು ಅವಳಿಗೆ ಕೊಡ್ತಾರೆ. 12:30 1 ಗಂಟೆನೇನೋ ಆಯಿತು. ಮಲ್ಗೋಷ್ಟೊಳಗೆ 2 ಗಂಟೆನೇ ಆಗೋಯಿತು. ಸೊ ಮಲ್ಕೋತಾ ಇಲ್ಲ, ಎಷ್ಟು ಹೇಳಿದ್ರು ಮಲ್ಕೋ ಅಂದರೆ. ಸೊ ಅವಳಿಗೆ ಆಟ ಆಡೋ ಗಾನ ಆಗಿಬಿಟ್ಟಿದೆ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.